ಇಂಡಿಯನ್ ಪೆನಲ್ ಕೋಡ್ IPC. ಈ IPCನಲ್ಲಿ ಒಟ್ಟು ಎಷ್ಟು ಸೆಕ್ಷನ್ಗಳಿವೆ ಅಂತ ನಿಮಗೆ ಗೊತ್ತಾ? IPCನಲ್ಲಿ ಒಟ್ಟು 23 ಚಾಪ್ಟರ್ಸ್ ಅಂದರೆ 23 ಚಾಪ್ಟರ್ಸ್ ಆ್ಯಂಡ್ 511 ಸೆಕ್ಷನ್ಗಳಿವೆ. ನಾನು ಈ ದಿನ ಹೇಳೋಕ್ಕೆ ಹೊರಟಿರೋದು IPC ಸೆಕ್ಷನ್ 54ರ ಬಗ್ಗೆ. ಹಾಗಾದರೆ ಬನ್ನಿ IPC ಸೆಕ್ಷನ್ 54 ಏನು ಹೇಳುತ್ತೆ ಅಂತ ನೋಡ್ಕೊಂಡು ಬರೋಣ. IPC Section 54, Commutation of Sentence of Death. In every case in which sentence of death shall have been passed, the appropriate government may, without the consent of the offender, commute the punishment for any other punishment provided by this code. IPC ಸೆಕ್ಷನ್ 54 ಹೇಳುತ್ತೆ ಮರಣದಂಡನೆಯ ಶಿಕ್ಷೆಯ ಪರಿವರ್ತನೆ ಅಂತ. ಹಾಗಂದರೆ ಕಮ್ಯುಟೇಷನ್ ಆಫ್ ಸೆಂಟೆನ್ಸ್ ಆಫ್ ಡೆತ್. ಯಾವುದೇ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಅಂದರೆ ಡೆತ್ ಸೆಂಟೆನ್ಸ್ ವಿಧಿಸಲ್ಪಟ್ಟಿದ್ರೂ ಕೂಡ ಸಂಬಂಧಿತ ಸರ್ಕಾರ ಅಂದರೆ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ಆ ವ್ಯಕ್ತಿಯ ಸಮ್ಮತಿ ಇಲ್ಲದೆ ಕೂಡ ಆ ಶಿಕ್ಷೆಯನ್ನು ಬೇರೆ ಯಾವುದೇ ಶಿಕ್ಷೆಯಾಗಿ ಪರಿವರ್ತಿಸಬಹುದು, ಅಂದರೆ ಕಮ್ಯೂಟ್ ಮಾಡಬಹುದು ಅಂತ ಅರ್ಥ. ಇದನ್ನು ಸರಳವಾಗಿ ಹೇಳೋದಾದರೆ ಯಾರಾದರೂ ಅಪರಾಧಿಗೆ ನ್ಯಾಯಾಲಯ ಮರಣದಂಡನೆ ವಿಧಿಸಿದರೆ ಅದು ಅಂತಿಮವಾಗಿ ಕಡ್ಡಾಯವಾಗಿ ಜಾರಿಯಾಗಬೇಕು ಅಂತೇನಿಲ್ಲ. ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪ್ರಕರಣದ ಪ್ರಕಾರ ಮರಣದಂಡನೆ ಶಿಕ್ಷೆಯನ್ನು ಬೇರೆ ಶಿಕ್ಷೆಯಾಗಿ ಬದಲಾಯಿಸಬಹುದು. ಈ ಬದಲಾವಣೆಗೆ ಅಪರಾಧಿಯ ಒಪ್ಪಿಗೆ ಬೇಕಾಗಿರೋದಿಲ್ಲ. ಉದಾಹರಣೆಗೆ ಒಬ್ಬ ಅಪರಾಧಿ ಕೊಲೆ ಮಾಡಿದ ಕಾರಣಕ್ಕೆ ನ್ಯಾಯಾಲಯ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಅಂತ ಅಂದ್ಕೊಂಡ್ರೆ ರಾಜ್ಯ ಸರ್ಕಾರ ಆ ಶಿಕ್ಷೆಯನ್ನು ಆಜೀವ ಕಾರಾಗೃಹ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯಾಗಿ ಪರಿವರ್ತಿಸಬಹುದು. ಕೆಲ ಸಂದರ್ಭಗಳಲ್ಲಿ ಮರಣದಂಡನೆ ಶಿಕ್ಷೆಯನ್ನು 20 ವರ್ಷಗಳ ಕಠಿಣ ಕಾರಾಗೃಹ ಅಂದರೆ ರಿಗೋರಿಯಸ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯಾಗಿ ಬದಲಾಯಿಸಬಹುದಾಗಿದೆ. ಇದನ್ನು ಕಮ್ಯುಟೇಷನ್ ಆಫ್ ಡೆತ್ ಸೆಂಟೆನ್ಸ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಸೆಕ್ಷನ್ನ ನಾನು ಹೇಳ್ತೀನಿ. ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.